ಫ್ರೆಂಡ್ಸ್ ಇವತ್ತು ಹೇರ್ ಫಾಲ್ಗೊಂಡು ನಾನು ಟ್ರೀಟ್ಮೆಂಟ್ ಹೇಳ್ತೀನಿ. ನನ್ನ ಮಗಳಿಗೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ. ಅದಕ್ಕೇನು ಮಾಡೋದಪ್ಪ ಅಂತ ನಾನು ಇದು ಮಾಡಿ ನೋಡಿ, ಒಂದು ಸ್ಟೋವ್ ಮೇಲೆ ಒಲೆ ಹಚ್ಕೊಂಡು ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಆ ಪಾತ್ರೆಯಲ್ಲಿ ಇದು 1 ಲೋಟ ತುಂಬಕ್ಕೂ ನೀರು ಹಾಕ್ತೀನಿ ನಾನು. ಇವಾಗ ನೋಡಿ, ಈ 1 ಲೋಟ ತುಂಬಕ್ಕೂ ನೀರು ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ನೋಡಿ, ಇದು ಬಂದು ಲವಂಗ ಅಂತ ಏರ್ ಫಾಲ್ಗೆ ತುಂಬಾ ಒಳ್ಳೆಯದು. ಮತ್ತು ಕೂದಲಿಗೆ ಬಂದು ಇದು ಶೈನಿಂಗ್ ಕೊಡುತ್ತೆ. ಒಂದು 12 ಲವಂಗ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಕುದಿಯೋ ಪಾತ್ರೆಗೆ ನೀರು ಹಾಕಿದರೆ 1 ಲೋಟ ತುಂಬಕ್ಕೂ 12 ಲವಂಗ ಹಾಕ್ಕೊಳ್ಳಿ. 12 ಲವಂಗ ಹಾಕೊಂಡಾದ್ಮೇಲೆ ಇದು ಬಂದು ರೋಸ್ ಮೇರಿ ಲೀಫ್ ಅಂತ ಅಂದ್ಬಿಟ್ಟು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತಿದ್ದು. ಇದು ಸ್ಕಿನ್ಗೂ ಒಳ್ಳೆಯದು ಮತ್ತು ಕೂದಲಿಗಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ನನ್ನ ಮಗಳಿಗೆ ಎಷ್ಟು ಉದ್ದ ಇದೆ ಅಂತಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ರೀ, ನಾನು ತೋರಿಸ್ಬಿಟ್ಟಿನಿ ಆಮೇಲೆ. ನೋಡಿ, ಇವಾಗ 1 ಸ್ಪೂನು, ಇದೊಂದು ಸ್ಪೂನು ನಾನು ಇದನ್ನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ 1 ಸ್ಪೂನು ಹಾಕ್ಕೊತೀನಿ. 1 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಲವಂಗ ಒಂದು 10 ಮತ್ತು ರೋಸ್ ಮೇರಿ ಲೀಫ್ನ ಚೆನ್ನಾಗಿ ಕುದಿಸ್ಕೊಬೇಕು. ಇವಾಗ ಆ 1 ಲೋಟ ಇರೋದು ಅರ್ಧ ಲೋಟಕ್ಕೆ ಬರಬೇಕು. ಚೆನ್ನಾಗಿ ಕುದಿ ಇಡಬೇಕು. ಇವಾಗ ಇದನ್ನು ಏರ್ ಫಾಲ್ಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ಮಾಡಿಕೊಂಡ್ರೆ ನಾವು ಸ್ಕಿನ್ ಇದು ಕೂದಲು ಎಷ್ಟು ಶೈನಿಂಗ್ ಆಗಿರುತ್ತೆ ಅಂದರೆ ನಾನು ಅದೆಲ್ಲ ಹೇಳ್ತೀನಿ ನಿಮಗೆ. ನೋಡಿ ಇವಾಗ ಯಾವ್ಯಾವ ಥರ ಅಂತ ನೋಡಿ ಫ್ರೆಂಡ್ಸ್. ಈ ಥರ ಇವಾಗ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಕಲರ್ ಈ ಥರ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಅದು ಕೂದಲಿಗಂತೂ ತುಂಬಾ ಒಳ್ಳೆಯದು. ಏರ್ ಫಾಲೆಲ್ಲ ನಿಂತೋಗುತ್ತೆ, ಕೂದಲು ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದನ್ನು ಆಗಿದೆ. ಈ ಥರ ಆದಮೇಲೆ ಇದನ್ನು ಸೋಸ್ಕೋಬೇಕು. ನೋಡಿ, ಈ ಥರ ಸೋಸ್ಕೋಬೇಕು. ಇದನ್ನು ನಾವು ಮತ್ತೆ ಉಪಯೋಗಿಸ್ಕೊಬೋದು ಫ್ರೆಂಡ್ಸ್. ನೋಡಿ, ಇವಾಗ ಇದು ಈ ಥರ ಆಗಿದೆ ನೋಡಿ. ಈ ಕಲರ್ ಎಲ್ಲ ಎಷ್ಟು ಚೆನ್ನಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದು ತಣ್ಣಗಾದ್ಮೇಲೆ ಇದು ನನ್ನ ಮಗಳಿಗೆ ಸ್ಪ್ರೈ ಮಾಡ್ತೀನಿ. ನೋಡಿ ಯಾವ ಥರ ತೆಗ್ದ ಫ್ರೆಂಡ್ಸ್. ಈ ಥರ ನೋಡಿ ಸ್ಪ್ರೈ ಬೇಡಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಈ ಥರ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತಿದ್ದು. ನೋಡಿ, ನಾವು ಈ ಥರ ಸ್ಪ್ರೈ ಮಾಡಬೇಕು. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಬುಡಕ್ಕೆ ನಾವು ಸ್ಪ್ರೈ ಮಾಡಬೇಕು. ನೋಡಿ, ಈ ಥರ ಸ್ಪ್ರೈ ಮಾಡಬೇಕು. ನೋಡಿ, ಇವಾಗ ತಗೊಂಡು ಬಾಚಿಗೆ ತಗೊಂಡು ಈ ಥರ ಬುಡಕ್ಕೂ ನಾವು ಸ್ಪ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಮಾಡಬೇಕು. ನಾವು ಎಲ್ಲ ಬುಡಕ್ಕೂ ಮಾಡಬೇಕು. ಏರ್ ಫಾಲ್ ತುಂಬ ನಿಂತೋಗುತ್ತೆ ಫ್ರೆಂಡ್ಸ್. ಇದು ಮಾಡಿಕೊಂಡ್ರೆ ಕೂದಲು ಯಾರಿಗಿರೋದಿಲ್ಲೋ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ. ನೀವು ಮನೆಯಲ್ಲೇ ಮಾಡ್ಕೊಬೋದು ಫ್ರೆಂಡ್ಸ್. ಇವಾಗ ಆನ್ಲೈನಲ್ಲೆಲ್ಲ ಸಿಗ್ತಾಯಿದೆ. ಇವಾಗ ರೋಸ್ ಮೇರಿ ಎಲ್ಲ ಸಿಗ್ತಾಯಿದೆ, ಮತ್ತು ಲವಂಗ ಎಲ್ಲ ಮನೆಯಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಅದೆಲ್ಲ ಇದಿಲ್ಲ, ಏನಿಲ್ಲ. ಅಂದರೆ ಕೂದಲು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ತೋರಿಸ್ತೀನಿ ಯಾವ್ಯಾವ ಥರ ಮಾಡೋದು ಅಂತಂದ್ಬಿಟ್ಟು. ವಾಶು ನಾನು ತೋರಿಸ್ತೀನಿ. ನಾನು ಇವಾಗ ನೋಡಿ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಬುಡಕ್ಕೂ ನಾವು ಹಾಕ್ಕೋಬೇಕು ಫ್ರೆಂಡ್ಸ್. ಹತ್ತಿಯಲ್ಲಿ ಬೇಕಾದರೂ ನಾವು ಈ ಥರ ಸ್ಪ್ರೈ ಬಟ್ಟೆ ಇಲ್ಲ ಮನೇಲಿ ಇಲ್ಲ ಅಂತಂದರೆ ಬೇಕಾದ್ರೆ ನಾವು ಹತ್ತಿಯಲ್ಲಿ ಕೂಡ ಹಾಕ್ಕೊಬೋದು ಫ್ರೆಂಡ್ಸ್. ನೋಡಿ, ಈ ಥರ ಮಾಡ್ಕೋಬೇಕು. ಕೂದಲೆಲ್ಲ ಫುಲ್ಲು ಮಾಡ್ಕೊಬೇಕು ಫ್ರೆಂಡ್ಸ್. ಅದು ತಣ್ಣಗಾದ್ಮೇಲೆ ಇದು ಮಾಡ್ಕೊಳ್ಳಿ, ಸ್ಪ್ರೈ ಮಾಡ್ಕೊಳ್ಳಿ. ಹತ್ತದಿಂದ ನೋಡಿ, ಈ ಥರ ಬುಡಕ್ಕೂ ತೆಗಿಬೇಕು ಫ್ರೆಂಡ್ಸ್. ಇವಾಗ ಈ ಥರ ನೋಡಿ, ಈ ಥರ ಆದಮೇಲೆ ಸ್ವಲ್ಪ ನೋಡಿ ಈ ಥರ ಮಸಾಜ್ ಕೊಡಬೇಕು. ಈ ಥರ ಮಸಾಜ್ ಕೊಡಬೇಕು. ನೋಡಿ ಫ್ರೆಂಡ್ಸ್, ಕೂದಲು ಅವಳು ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ನೋಡಿ ಎಷ್ಟು ಶೈನಿಂಗ್ ಆಗಿದೆ ನೋಡಿ ಫ್ರೆಂಡ್ಸ್. ನಾನು ಮನೆಯಲ್ಲೇ ನೋಡಿ ಅದೆಲ್ಲ ಮಾಡ್ಕೊಳ್ಳೋದು. ರೋಸ್ ಮೇರಿ ಲೀಫ್ ಬಂದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮಗೆ ಲವಂಗ ಹಾಕಿ ರೋಸ್ ಮೇರಿ ಎಲೆ ಎಲ್ಲ ಹಾಕಿಸಿ ಚೆನ್ನಾಗಿ ಕುದಿಸಿ ಈ ಥರನೇ ನಾನು ಯಾವಾಗಲೂ ಅವಳಿಗೆ ಮಾಡೋದು. ಏರ್ ಫಾಲ್ ತುಂಬ ಆಗ್ತಾಯಿತ್ತು, ಸೊ ಅದಕ್ಕೆ ಆ ಥರ ಮಾಡಿದ್ದೀನಿ ನಾನು. ಮನೆಯಲ್ಲೇ ನಾನು ಮಾಡೋದು ಫ್ರೆಂಡ್ಸ್. ಏರ್ ಆಯಿಲು ಒಂದಿನ ನಾನು ತೋರಿಸ್ಕೊಡ್ತೀನಿ, ಏರ್ ಮಾಸ್ಕು ನಾನು ತೋರಿಸ್ಕೊಡ್ತೀನಿ. ನನ್ನ ಮಗಳದ್ದು ಅದು ಟೋಬನ್ ಅಲ್ಲ, ಸೊ ಅವಳು ಇವಾಗ 6th ಸ್ಟ್ಯಾಂಡರ್ಡ್. ನೋಡಿ ಕೂದಲು ಎಷ್ಟು ಚೆನ್ನಾಗಿದೆ ನೋಡಿ, ಶೈನಿಂಗ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ನಾವು ಅದು ಇದು ಹಾಕ್ಕೊಂಡು ಸುಮ್ಮನೆ ವೇಸ್ಟ್ ಮಾಡ್ಕೊತೀವಿ ದುಡ್ಡೆಲ್ಲ. ನಾವು ಮನೆಯಲ್ಲೇ ಈ ಥರ ಮಾಡ್ಕೊಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.